ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ತಾ ಹೋಗೋಣ. ಹಾಗಾದರೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ. ಯಾಕಂದರೆ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಉತ್ಸಾಹವನ್ನು ನೀಡುತ್ತೆ. ಬನ್ನಿ ತಡ ಮಾಡದೆ ಪಾಠವನ್ನು ಪ್ರಾರಂಭ ಮಾಡೋಣ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಹಿಂದಿರುವ ಕಾರಣಗಳನ್ನು ನಾವು ತಿಳಿಬೇಕಾದ್ರೆ ಅದಕ್ಕೂ ಮುಂಚೆ ನಾವು ಸ್ವಲ್ಪ ಅಲೆಕ್ಸಾಂಡರ್ ಮತ್ತು ನಂದರ ಬಗ್ಗೆ ತಿಳಿತಾ ಹೋಗೋಣ. ಬನ್ನಿ. ಅಲೆಕ್ಸಾಂಡರ್ ಭಾರತದೆಡೆಗೆ ಬರುವ ಕಾಲ 327ರಿಂದ 325 BC. ತಕ್ಷಶಿಲಾದಲ್ಲಿರುವ ಅಂಬಿಯ ಆಮಂತ್ರಣದ ಮೇರೆಗೆ ಖೈಬರ್ ಪಾಸ್ ಮೂಲಕ ಭಾರತದೆಡೆಗೆ ಅಲೆಕ್ಸಾಂಡರ್ ಬರತಕ್ಕಂಥದ್ದು. ಅಲೆಕ್ಸಾಂಡರ್ನ ಎದುರಾಗಿ ಪೋರಸ್ ಎಂಬ ಅರಸ ನಿಲ್ತಾನೆ. ಇವರಿಬ್ಬರ ಮಧ್ಯೆ ಜೀಲಂ ನದಿಯ ಮೇಲೆ ಯುದ್ಧ ಶುರುವಾಗುತ್ತೆ. ಈ ನದಿಯನ್ನು ಹೈಡಸ್ಪಸ್ ನದಿ ಅಂತಲೂ ಹೇಳ್ತಾರೆ. ಹೀಗಾಗಿ ಇವರಿಬ್ಬರ ಯುದ್ಧವನ್ನು ಹೈಡಸ್ಪಸ್ ಕಾಳಗ ಅಂತಲೂ ಹೇಳ್ಬೋದು. ಈ ಯುದ್ಧದಲ್ಲಿ ಪೋರಸ್ ಸೋಲ್ತಾನೆ. ನಂತರ ಅಲೆಕ್ಸಾಂಡರ್ನ ಸಾಮಂತನಾಗಿ ಆಳ್ವಿಕೆಯನ್ನು ನಡೆಸುವಂಥದ್ದು. ನಿಮಗೆ ಇಲ್ಲಿ ಪ್ರಶ್ನೆ ಕೂಡ ಬರಬಹುದು, ಹೈಡಸ್ಪಸ್ ನದಿ ಅಂತ ಯಾವ ನದಿಯನ್ನು ಕರಿತೀವಿ, ಅಥವಾ ಹೈಡಸ್ಪಸ್ ಕಾಳಗ ಯಾವ ಇಬ್ಬರ ರಾಜರ ಮಧ್ಯೆ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅಲೆಕ್ಸಾಂಡರ್ ಭಾರತವನ್ನು ಪ್ರವೇಶಿಸುವಾಗ ಭಾರತದ ಸ್ಥಿತಿಗತಿ ಹೇಗಿತ್ತು ಅಂತ ನೋಡೋದಾದರೆ, ಆ ಸಂದರ್ಭದಲ್ಲಿ ಭಾರತ ರಾಜಕೀಯವಾಗಿ ವಿಭಜನೆಯನ್ನು ಹೊಂದಿತ್ತು. ಅಂದರೆ ಭಾರತ ಏಕೀಕೃತ ರಾಷ್ಟ್ರವಾಗಿರಲಿಲ್ಲ. ಬಹುತೇಕ ಸಣ್ಣ ಸಣ್ಣ ರಾಜ್ಯಗಳು ಮತ್ತು ಮಹಾಜನಪದಗಳು ಇದ್ದವು. ಆರ್ಥಿಕವಾಗಿ ಸಮೃದ್ಧಿ ಮತ್ತು ಸಾಮಾಜಿಕವಾಗಿ ವರ್ಣ ವ್ಯವಸ್ಥೆ ಅನ್ನೋದು ಆಧಿಪತ್ಯದಲ್ಲಿ ಇತ್ತು. ಈ ಅಸಂಘಟಿತ ಸ್ಥಿತಿಯ ಕಾರಣದಿಂದ ಅಲೆಕ್ಸಾಂಡರ್ ಪಶ್ಚಿಮ ಭಾರತ ಭಾಗವನ್ನು ಗೆಲ್ಲಲು ಸಾಧ್ಯವಾಯಿತು. ಇನ್ನು ಅಲೆಕ್ಸಾಂಡರ್ ಟೈಮ್ನಲ್ಲಿ, ಅಂದರೆ ಅವರ ಕಾಲದಲ್ಲಿ ಭಾರತವನ್ನು ಆಳ್ತಿರ್ತಕ್ಕಂಥ ರಾಜ ಯಾರು ಅಂತಂದರೆ ಧನನಂದ. ಇನ್ನು ನಂದ ವಂಶದ ಬಗ್ಗೆ ತಿಳಿಯುವುದಾದರೆ ಇದರ ಸ್ಥಾಪಕ ಮಹಾಪದ್ಮನಂದ. ಇವರು 345ರಿಂದ 321ರವರೆಗೆ ಆಳ್ವಿಕೆಯನ್ನು ಮಾಡುವಂಥದ್ದು. ಇವರಿಗೆ ಏಕರಾತ್ ಎನ್ನುವ ಬಿರುದು ಕೂಡ ಇತ್ತು. ಹಾಗಂದರೆ ಅನೇಕ ಸಣ್ಣ ರಾಜ್ಯಗಳನ್ನು ಒಂದೇ ಅಧೀನಕ್ಕೆ ತಂದನು ಎಂಬ ಅರ್ಥವನ್ನು ನೀಡುವಂಥದ್ದು. ನಂದ ವಂಶದ ಅತಿ ಹೆಚ್ಚಿನ ಸಂಪತ್ತಿನ ಬಗ್ಗೆ ಸಂಗಮ್ನ ಸಾಹಿತ್ಯಗಳು ಪುರಾವೆಯನ್ನು ಕೊಡುವಂಥದ್ದು. ಅದಕ್ಕೆ ಅವರು ಅಹನೂರ್ ಅಂತ ಹೇಳ್ತಾರೆ. ಇನ್ನು ಈ ನಂದ ವಂಶದಲ್ಲಿ ಪ್ರಬಲ ಮತ್ತು ಕೊನೆಯ ಅರಸ ಅಂತಂದರೆ ಧನನಂದ. ಇವರು ಪ್ರಬಲ ಮತ್ತು ಸಮೃದ್ಧ ರಾಜ್ಯವನ್ನು ಕಟ್ಟಿ ಆಳುತ್ತಿದ್ದರೂ ಕೂಡ ದಮನಕಾರಿ ನೀತಿಯನ್ನು ಅನುಸರಿಸಿದ ಕಾರಣ ಅವರು ಜನರಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಳ್ತಾರೆ. ಅಲ್ಲದೆ ಜನರ ಮೇಲೆ ಹೆಚ್ಚು ತೆರಿಗೆಯ ಭಾರವನ್ನು ಹೇರ್ತಾರೆ. ಇಂತಹ ಕಾರಣಗಳಿಂದ ನಂದವಂಶ ಕುಸಿತವನ್ನು ಕಾಣುವಂಥದ್ದು. ಇದು ಹೊಸ ಶಕ್ತಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಆ ಶಕ್ತಿಯೇ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ. ಇವರು ಪ್ರಭಾವಶಾಲಿ ಮತ್ತು ಮಹತ್ವಾಕಾಂಕ್ಷೆಯ ವ್ಯಕ್ತಿ ಆಗಿದ್ದರು. ಭಾರತವನ್ನು ಏಕೀಕೃತಗೊಳಿಸಲು ಮತ್ತು ವಿದೇಶಿ ಹಾಗೂ ದೌರ್ಜನ್ಯದ ಆಳ್ವಿಕೆಯನ್ನು ಕೊನೆಗೊಳಿಸುವಲ್ಲಿ ಇವರು ಸಫಲವನ್ನು ಹೊಂದುತ್ತಾರೆ. ಚಾಣಕ್ಯನ ಮಾರ್ಗದರ್ಶನದಂತೆ ನಂದರನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸುವಂಥದ್ದು. ಇನ್ನು ಅಲೆಕ್ಸಾಂಡರ್ ಸಾಮ್ರಾಜ್ಯದ ಕುಸಿತ. ಅಲೆಕ್ಸಾಂಡರ್ ಹಿಂದಿರುಗಿದ ನಂತರ ಅವನು ನೇಮಿಸಿದ ಅಧಿಕಾರಿಗಳು ದುರ್ಬಲರಾಗಿರುವ ಕಾರಣ ಇದು ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ರಾಜಕೀಯ ಏಕತೆಗೆ ಅಗತ್ಯ. ಭಾರತವು ಹಲವು ಸಣ್ಣ ರಾಜ್ಯಗಳಾಗಿ ವಿಭಾಜ್ಯವಾಗಿತ್ತು. ಇದರಿಂದಾಗಿ ಒಂದು ಬಲಿಷ್ಠ ಕೇಂದ್ರ ಶಕ್ತಿಯ ಅವಶ್ಯಕತೆ ಅನ್ನೋದು ಇತ್ತು. ಇನ್ನು ಆರ್ಥಿಕ ಮತ್ತು ಸೈನಿಕ ಶಕ್ತಿ. ಮೌರ್ಯರು ಆರ್ಥಿಕ ಸಂಪತ್ತು, ವ್ಯಾಪಾರ ಮಾರ್ಗಗಳು ಮತ್ತು ಬಲಿಷ್ಠ ಸೇನೆಯ ಸಹಾಯದಿಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಸ್ತರಿಸಲು ಅದನ್ನು ಶಕ್ತರಾದರು. ಈ ಎಲ್ಲ ಕಾರಣಗಳು ಮೌರ್ಯ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು ಅಂತ ತಿಳ್ಕೊಬೋದು. ಚಂದ್ರಗುಪ್ತ ಮೌರ್ಯ ಇವರು ಅಲೆಕ್ಸಾಂಡರ್ನ ಸೈನ್ಯಾಧಿಕಾರಿಯಾದಂತಹ ಸೆಲ್ಯೂಕಸ್ ನಿಕೋಟರ್ ಅವರ ಜೊತೆ ಯುದ್ಧವನ್ನು ಆರಂಭ ಮಾಡ್ತಾರೆ. ಹಾಗೆ ಈ ಯುದ್ಧದಲ್ಲಿ ಸೆಲ್ಯೂಕಸ್ ನಿಕೋಟರ್ ಅವರು ಸೋಲನ್ನು ಒಪ್ಪಿಕೊಳ್ತಾರೆ. ಇವರಿಬ್ಬರ ಮಧ್ಯೆ ಟ್ರಿಪಾಡಿಯಸಸ್ ಒಪ್ಪಂದ ಕೂಡ ಆಗುತ್ತೆ. ಇದಾದ ಮೇಲೆ ಸೆಲ್ಯೂಕಸ್ ನಿಕೋಟರ್ ಅವರು ತಮ್ಮ ಪ್ರತಿನಿಧಿಯಾದಂತಹ ಮೆಗಾಸ್ತನಿಸನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸುವಂಥದ್ದು. ಮೆಗಾಸ್ತನಿಸನು ತಮ್ಮ ಇಂಡಿಕಾ ಕೃತಿಯಲ್ಲಿ ಭಾರತದ ಸಮಾಜ, ಮೌರ್ಯರ ಆಡಳಿತದ ವ್ಯವಸ್ಥೆ, ಸಂಪತ್ತು ಮತ್ತು ಸಂಸ್ಕೃತಿಯ ಬಗ್ಗೆ ವಿವರಣೆಯನ್ನು ನೀಡಿರುವುದು ನಾವು ನೋಡಬಹುದು. ಚಂದ್ರಗುಪ್ತ ಮೌರ್ಯನು ಆಳದೇ ಇರುವ ಪ್ರದೇಶಗಳು ಯಾವುವು ಅಂತ ನೋಡೋದಾದರೆ ತಮಿಳುನಾಡು, ಕೇರಳ, ದಕ್ಷಿಣ ಕರ್ನಾಟಕ ಇವು ಸಾಮುದಾಯಿಕ ಅಥವಾ ಸ್ಥಳೀಯ ರಾಜರ ಬಳಿ ಉಳಿದಿದ್ದು. ಇನ್ನು ಉತ್ತರ ಪೂರ್ವ ಭಾಗದಲ್ಲಿ ನೋಡೋದಾದರೆ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್.
ಚಂದ್ರಗುಪ್ತ ಮೌರ್ಯನ ಜೀವನದ ಕೊನೆಯ ಹಂತಗಳು. ತನ್ನ ಸಿಂಹಾಸನವನ್ನು ಪುತ್ರ ಬಿಂದುಸಾರನಿಗೆ ನೀಡಿ ಜೈನ ಧರ್ಮವನ್ನು ಅಂಗೀಕಾರ ಮಾಡ್ತಾನೆ. ಶ್ರವಣ ಬೆಳಗೊಳಕ್ಕೆ ಬಂದು ಭದ್ರಬಾಹು ಜೈನ ಮುನಿಯ ನೇತೃತ್ವದಲ್ಲಿ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ. ಅಲ್ಲಿಯೇ ಸಲ್ಲೇಖನ ರಥವನ್ನು ಕೈಗೊಂಡು ಜೀವನವನ್ನು ಮುಗಿಸಿಕೊಳ್ಳುತ್ತಾನೆ. ಚಂದ್ರಗುಪ್ತ ಮೌರ್ಯನ ನಂತರ ಅವನ ಮಗನಾದ ಬಿಂದುಸಾರ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಇವನನ್ನು ಗ್ರೀಕ್ ಇತಿಹಾಸಕಾರರು ಅಮಿತ್ರಘಾತ ಅಂತ ಹೇಳ್ತಾರೆ. ಹಾಗಂದರೆ ಶತ್ರುಗಳನ್ನು ನಾಶ ಮಾಡುವವನು ಅಂತ. ಇವರ ಗುರು ಚಾಣಕ್ಯರಾಗಿದ್ದರು. ಈ ಬಿಂದುಸಾರನ ನಂತರ ಅಶೋಕನು ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ದೇವನ ಪ್ರಿಯದರ್ಶಿ ಎಂಬ ಹೆಸರಿನ ಮೂಲಕ ಪ್ರಖ್ಯಾತಿಯನ್ನು ಪಡೆದವನು ಎಂದರೆ ಅದು ಅಶೋಕ. ಈ ದೇವನ ಪ್ರಿಯದರ್ಶಿ ರಾಜ ಎಂದರೆ ಇದರ ಅರ್ಥ ದೇವರುಗಳಿಗೆ ಹತ್ತಿರವಾದವನು ಎಂದು ಮತ್ತು ಜನರನ್ನು ಕರುಣೆಯಿಂದ ನೋಡುವವನು ಎಂದು ತಿಳಿಯುತ್ತದೆ. ರಾಯಚೂರಿನ ಮಸ್ಕಿ ಎಂಬ ಸ್ಥಳದಲ್ಲಿ ಇಲ್ಲಿ ಮೊದಲ ಬಾರಿಗೆ ದೇವನಾಂಪ್ರಿಯ ಅಶೋಕ ಎಂಬ ನಾಮ ಕಂಡುಬಂದಿದೆ. ಹೀಗಾಗಿ ದೇವನಾಂಪ್ರಿಯದರ್ಶಿ ಎಂಬ ಹೆಸರು ಅಶೋಕನದೇ ಎಂದು ಹೇಳಬಹುದು. ಹಾಗೆಯೇ ಅಶೋಕನ ನಿಜವಾದ ಹೆಸರನ್ನು ಒಳಗೊಂಡಿರುವ ಇತರೆ ಶಾಸನಗಳನ್ನು ನೋಡುವುದಾದರೆ ಅವು ಮಧ್ಯಪ್ರದೇಶದ ಗುರ್ಜರ ಶಾಸನ. ಇಲ್ಲಿಯೂ ಕೂಡ ದೇವನಾಂಪ್ರಿಯ ಅಶೋಕ ಎಂಬ ನಾಮ ಉಲ್ಲೇಖವಾಗಿದೆ. ಹಾಗೂ ಕರ್ನಾಟಕದ ಬಳ್ಳಾರಿ ಎಂಬ ಸ್ಥಳದಲ್ಲಿ ನೆತ್ತೂರು ಮತ್ತು ಉದಯಗೋಳಂ ಎಂಬ ಶಾಸನಗಳು ಕೂಡ ದೊರೆತಿವೆ. ಇಲ್ಲಿಯೂ ಕೂಡ ದೇವನಾಂಪ್ರಿಯ ಅಶೋಕ ಮತ್ತು ಇತರೆ ನಾಮಾವಳಿಗಳು ದೊರೆತಿವೆ. ಮೊದಲ ಬಾರಿಗೆ ದೆಹಲಿಯ ಸುಲ್ತಾನನಾಗಿರತಕ್ಕಂಥ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದು ವಿಫಲವನ್ನು ಹೊಂದುತ್ತೆ. ಹಾಗಾದರೆ ಅಶೋಕನ ಶಾಸನಗಳನ್ನು ಕಂಡುಹಿಡಿದ ವ್ಯಕ್ತಿಯ ಹೆಸರು ಏನು ಅಂತ ನೋಡೋದಾದರೆ ಅದು ಜೇಮ್ಸ್ ಪ್ರಿನ್ಸಪ್ ಎಂಬುವರು. ಇವರು 1837ರಲ್ಲಿ ಅಶೋಕನ ಶಾಸನಗಳನ್ನು ಕಂಡುಹಿಡಿಯುತ್ತಾರೆ. ಅಶೋಕನ ಹೆಸರು ಕಂಡುಬಂದಿದ್ದು ಯಾವ ಒಂದು ಶಿಲಾಶಾಸನಗಳಲ್ಲಿ ಅಂತ ಅಂದರೆ ಮೈನರ್ ರಾಕ್ ಎಡಿಕ್ಟ್ಸ್ ಅಂದರೆ ಅಲ್ಪ ಶಿಲಾಶಾಸನಗಳಲ್ಲಿ ಅವರ ಒಂದು ಹೆಸರು ಕಂಡುಬಂದಿದೆ. ಯಾವುದೇ ರೀತಿಯ ಎತ್ತರ ಅಥವಾ ಗವಿ ಶಿಲಾಶಾಸನಗಳಲ್ಲಿ ಅವರ ಹೆಸರುಗಳು ಕಂಡುಬಂದಿರುವುದಿಲ್ಲ. ಅಶೋಕನ ಹೆಸರನ್ನು ಉಲ್ಲೇಖಿಸುವ ಪ್ರಸಿದ್ಧ ಅಲ್ಪ ಶಿಲಾಶಾಸನಗಳು ಯಾವುವು ಅಂತ ಅಂದರೆ ಮಸ್ಕಿಯ ಕರ್ನಾಟಕ, ಗುರ್ಜರ ಮಧ್ಯಪ್ರದೇಶ, ನೆತ್ತೂರು ಮತ್ತು ಉದಯಗೋಳಂ ಕರ್ನಾಟಕ, ಸಿದ್ದಾಪುರ ಕರ್ನಾಟಕ, ಬ್ರಹ್ಮಗಿರಿ ಕರ್ನಾಟಕ. ಅಶೋಕನ ಜೀವನದಲ್ಲಿ ಮಹತ್ತರವಾದ ತಿರುವು ಕೊಡುವ ಘಟನೆ ಅಂದರೆ ಅದು ಕಳಿಂಗದ ಯುದ್ಧ. ಈ ಕಳಿಂಗದ ರಾಜಧಾನಿ ತೋಸಾಲಿ. ಈ ಕಳಿಂಗ ಯುದ್ಧ ಅನ್ನೋದು ಕ್ರಿಸ್ತಪೂರ್ವ 261ರಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕಳಿಂಗದ ರಾಜ ಯಾರು ಅಂತ ನೋಡೋದಾದರೆ ಅನಂತ ಪದ್ಮನಾಭ. ಇವರ ಹೆಸರನ್ನು ಮೌರ್ಯರ ಶಾಸನಗಳಲ್ಲಿ ಹೆಸರಿಸಿಲ್ಲ. ಆದರೆ ಅವರ ಶಾಸನಗಳಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಕೈಗೊಳ್ಳಲಾಗಿತ್ತು ಅಂತ ಹೇಳ್ತಾರೆ. ಈ ಅನಂತ ಪದ್ಮನಾಭ ಅನ್ನೋ ಹೆಸರು ಕಳಿಂಗದ ಪುರಾಣಗಳ ಆಧಾರದ ಮೇಲೆ ಮತ್ತು ಪುರಾತನ ಗ್ರಂಥಗಳ ಆಧಾರದ ಮೇಲೆ ಹೇಳಲಾಗಿದೆ. ಆದರೆ ಅಶೋಕನ ಯಾವುದೇ ಶಾಸನಗಳಲ್ಲಿ ಅವರ ಹೆಸರನ್ನು ಹೇಳಿಲ್ಲ. ಹಾಗಾದರೆ ಈ ಕಳಿಂಗ ಯುದ್ಧದ ಪರಿಣಾಮಗಳು ಏನು ಅಂತ ನೋಡೋದಾದರೆ ಲಕ್ಷಗಟ್ಟಲೆ ಜನರು ಸಾವಿಗೆ ಈಡಾಗ್ತಾರೆ ಮತ್ತು ಅಷ್ಟೇ ಜನ ಬಂಧಿಸಲಾಗುತ್ತೆ. ಹಾಗೆ ಅನೇಕರು ಯುದ್ಧದಿಂದ ತೊಂದರೆಯನ್ನು ಅನುಭವಿಸ್ತಾರೆ. ಈ ಭೀಕರ ಹಾನಿ ಅಶೋಕನ ಮನಸ್ಸಿಗೆ ದೊಡ್ಡ ಆಘಾತವನ್ನು ನೀಡುತ್ತೆ. ಯುದ್ಧಕ್ಕಿಂತ ಮೊದಲು ಅಶೋಕ ಕ್ರೂರ ಸ್ವಭಾವವನ್ನು ಹೊಂದಿರ್ತಾರೆ. ಯುದ್ಧದ ರಕ್ತಪಾತ ಕಂಡ ನಂತರ ಅವರ ಮನಸ್ಸು ಅಹಿಂಸೆಯ ಮಾರ್ಗದತ್ತ ನಡೆಯುತ್ತೆ. ಹೀಗಾಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಮುಂದಿನ ಕಾಲದಲ್ಲಿ ಯುದ್ಧವನ್ನು ಜಯಗಳಿಸುವ ಬದಲು ಧರ್ಮದ ವಿಜಯ, ಧರ್ಮದ ಮೂಲಕ ಜಯದ ನೀತಿಯನ್ನು ಅನುಸರಿಸಲು ಮುಂದಾಗ್ತಾನೆ. ಬೌದ್ಧ ಧರ್ಮದ ಪ್ರಚಾರ, ಅಹಿಂಸೆಯ ಮಾರ್ಗವನ್ನು ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರಚಾರವನ್ನು ಮಾಡ್ತಾನೆ. ಇದುವರೆಗೂ ಯುದ್ಧವನ್ನು ಗೆದ್ದು ಯುದ್ಧವನ್ನು ಬೇಡವೆಂದು ತ್ಯಜಿಸಿದ ಮೊದಲ ಮತ್ತು ಕೊನೆಯ ರಾಜ ಅಂದರೆ ಅದು ಅಶೋಕನಾಗ್ತಾನೆ. ಹೀಗಾಗಿ ಅಶೋಕನು ವಿಶ್ವದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾಗ್ತಾರೆ. ಅಶೋಕನ 14 ಪ್ರಮುಖ ಶಿಲಾಶಾಸನಗಳು. ಇವುಗಳಲ್ಲಿ ಧರ್ಮದ ನೀತಿ,
ಜನಕಲ್ಯಾಣದ ಸಂದೇಶಗಳನ್ನು ದಾಖಲಿಸಿರುವ ಶಿಲ್ಪಗಳಾಗಿವೆ. ಆ ಶಾಸನಗಳು ಯಾವುವು ಅಂತ ನೋಡೋದಾದರೆ, ಮೊದಲನೆಯದಾಗಿ ಧರ್ಮದ ಪರಿಚಯ. ಇದರಲ್ಲಿ ಪ್ರಾಣಿ ಹತ್ಯೆಯನ್ನು ಕಡಿಮೆ ಮಾಡುವುದು ಮತ್ತು ಧರ್ಮವನ್ನು ಅನುಸರಿಸುವಂತೆ ಕರೆಯನ್ನು ನೀಡ್ತಾರೆ. ಎರಡನೆಯದಾಗಿ ಸಾಮಾನ್ಯ ನೈತಿಕ ಮೌಲ್ಯಗಳ ಪಾಲನೆ. ಈ ಎರಡನೆಯ ಶಿಲಾಶಾಸನದಲ್ಲಿಯೇ ದಕ್ಷಿಣ ಭಾರತದ ರಾಜರುಗಳ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ. ಆ ರಾಜರುಗಳು ಯಾರು ಅಂತ ನೋಡೋದಾದರೆ, ಚೋಳರು, ಪಾಂಡ್ಯರು, ಸತ್ಯಪುತ್ರರು, ಕೇರಳ ಪುತ್ರರು, ತಂಬಪಣ್ಣಿ ಅಂದರೆ ಅದು ಇಂದಿನ ಶ್ರೀಲಂಕಾ. ಮೂರನೆಯದಾಗಿ ಧರ್ಮದ ಪ್ರಚಾರ. ಅಧಿಕಾರಿಗಳು ಜನರಿಗೆ ಧರ್ಮೋಪದೇಶ ನೀಡಬೇಕೆಂಬ ಆದೇಶವನ್ನು ನೀಡುವುದು. ನಾಲ್ಕನೆಯದಾಗಿ ಬೇರಿ ಘೋಷದ ಬದಲಾಗಿ ಧಮ್ಮ ಘೋಷವನ್ನು ಸ್ಥಾಪಿಸಬೇಕು. ಅಂದರೆ ಯುದ್ಧದ ಬದಲಾಗಿ ಧರ್ಮವನ್ನು ಸ್ಥಾಪಿಸಬೇಕು. ಐದನೆಯದಾಗಿ ಧಮ್ಮ ಮಹಾಮಾತ್ರರು. ಧರ್ಮ ಪ್ರಚಾರಕ್ಕಾಗಿ ವಿಶೇಷ ಅಧಿಕಾರಿಗಳ ನೇಮಕ. ಈ ಐದನೆಯ ಶಾಸನದಲ್ಲಿಯೇ ಅಶೋಕನು ಗುಲಾಮರನ್ನು, ಖೈದಿಗಳನ್ನು ಮಾನವೀಯತೆಯಿಂದ ನೋಡಿಕೊಳ್ಳಬೇಕೆಂದು ಹೇಳುವನು. ಇನ್ನು ಆರನೆಯದಾಗಿ ಧರ್ಮದ ಮಹತ್ವ. ಧರ್ಮದ ಮೂಲಕವೇ ಶಾಶ್ವತವಾದ ಸಂತೋಷವನ್ನು ಹುಡುಕಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಾನೆ. ಏಳನೆಯದಾಗಿ ಧಾರ್ಮಿಕ ಸಹಿಷ್ಣುತೆ. ಎಲ್ಲ ಧರ್ಮಗಳನ್ನು ಗೌರವಯುತವೆಂದ ಕಾಣಬೇಕು ಅಂತ ಹೇಳ್ತಾನೆ. ಎಂಟನೆಯದಾಗಿ ಧರ್ಮಯಾತ್ರೆ. ಯುದ್ಧ ಯಾತ್ರೆಯ ಬದಲು ಧರ್ಮಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾನೆ. ಒಂಬತ್ತನೆಯದಾಗಿ ಆಡಳಿತದ ಕರ್ತವ್ಯ. ಪ್ರಜೆಗಳ ಹಿತಾಸಕ್ತಿ ಆಡಳಿತದ ಪ್ರಮುಖ ಗುರಿ ಅಂತ ಹೇಳ್ತಾನೆ. ಹತ್ತನೆಯದು ವಿನಯ ಮತ್ತು ಸೇವೆ. ಜನರೊಂದಿಗೆ ವಿನಯದಿಂದ ವರ್ತಿಸಬೇಕು ಅಂತ ಹೇಳ್ತಾನೆ. 11ನೆಯದು ಹೇಳೋದಾದರೆ ಧರ್ಮದ ಸರಳ ಅರ್ಥ, ಪ್ರಾಮಾಣಿಕತೆ, ದಯೆ, ಶುದ್ಧ ಆಚರಣೆಯನ್ನು ಹೇಳ್ತಾನೆ. 12ನೆಯದು ಸಹಿಷ್ಣುತೆಯ ನೀತಿ. ಎಲ್ಲ ಧರ್ಮಗಳ ನಡುವೆ ಶಾಂತಿಯನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. 13ನೆಯದು ಕಳಿಂಗ ಯುದ್ಧದ ಪಶ್ಚಾತ್ತಾಪ ಮತ್ತು ಕಳಿಂಗ ಯುದ್ಧದ ನಾಶವನ್ನು ಕಂಡು ಅಹಿಂಸೆಯ ಕಡೆ ತಿರುಗಿದ ವಿವರಣೆ ಈ 13ನೆಯ ಶಾಸನ ನೀಡುತ್ತದೆ. ಕೊನೆಯ ಮತ್ತು 14ನೆಯ ಶಾಸನವನ್ನು ನೋಡೋದಾದರೆ ಅದು ಶಾಸನಗಳ ಉದ್ದೇಶ. ಎಲ್ಲ ವರ್ಗದ ಜನರಿಗೆ ಧರ್ಮ ಉಪದೇಶ ಮಾಡುವ ಪ್ರಯತ್ನ ಈ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಮಗೆ ಇಲ್ಲಿ ಪ್ರಶ್ನೆ ಕೂಡ ಬರಬಹುದು, ಅಶೋಕನ ಯಾವ ಶಾಸನವು ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತ. ಉದಾಹರಣೆಗೆ ದಕ್ಷಿಣ ಭಾರತದ ರಾಜರುಗಳ ಬಗ್ಗೆ ಅಶೋಕನ ಎಷ್ಟನೇ ಶಾಸನವು ಮಾಹಿತಿಯನ್ನು ನೀಡುತ್ತದೆ? ಇಲ್ಲ ಅಂದರೆ ಅಶೋಕ ಕಳಿಂಗ ಯುದ್ಧವನ್ನು ಗೆದ್ದು ಪಶ್ಚಾತ್ತಾಪ ಪಡುವುದರ ಬಗ್ಗೆ ಎಷ್ಟನೇ ಶಾಸನ ವಿವರಣೆಯನ್ನು ನೀಡುತ್ತದೆ? ಈ ಥರ ತುಂಬ ರೀತಿಯಿಂದ ಕೇಳಬಹುದು. ನಾವು ಅಶೋಕನ ಶಾಸನಗಳನ್ನು ಭಾರತ, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನದಂತಹ ದೇಶಗಳಲ್ಲಿ ನೋಡಬಹುದು. ಹಾಗಾದರೆ ಅಶೋಕನು ಯಾವ ಒಂದು ಭಾಷೆಗಳನ್ನು ಬಳಸಿ ಶಾಸನಗಳನ್ನು ಹೊರಡಿಸಿದ ಅಂತ ನೋಡೋದಾದರೆ ಪ್ರಾಕೃತ ಲಿಪಿ, ಬ್ರಾಹ್ಮಿ ಲಿಪಿ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳನ್ನು ಬಳಸಿ ಶಾಸನಗಳನ್ನು ಹೊರಡಿಸಿದ್ದಾನೆ. ಬ್ರಾಹ್ಮಿ ಲಿಪಿಯನ್ನು ನಾವು ಎಡದಿಂದ ಬಲಕ್ಕೆ ಬರೆಯಲಾಗುತ್ತದೆ. ಇನ್ನು ಇದರ ಬಳಕೆಯನ್ನು ನಾವು ಮಧ್ಯ, ದಕ್ಷಿಣ ಮತ್ತು ಪೂರ್ವ ಭಾಗಗಳಲ್ಲಿ ಯಥೇಚ್ಛವಾಗಿ ನೋಡಬಹುದು. ಇನ್ನು ಖರೋಷ್ಠಿ ಲಿಪಿಯನ್ನು ನಾವು ಬಲದಿಂದ ಎಡಭಾಗಕ್ಕೆ ಬರೆಯಲಾಗುತ್ತದೆ. ಉದಾಹರಣೆಗೆ ಇಂದಿನ ಉರ್ದು ಭಾಷೆಯನ್ನು ನಾವು ನೆನಪಿಸಿಕೊಳ್ಳಬಹುದು. ಇಲ್ಲಿ ಉರ್ದು ಭಾಷೆ ಖರೋಷ್ಠಿ ಭಾಷೆಯ ಭಾಗವಲ್ಲ. ನಾನು ಉದಾಹರಣೆಗಾಗಿ ಬರೆಯುವ ವಿಧಾನವನ್ನು ಹೇಳಿದೆ. ಅಫ್ಘಾನಿಸ್ತಾನದಲ್ಲಿರುವ ಕಾಂದಹಾರ ಪ್ರದೇಶದಲ್ಲಿ ಅಶೋಕನ ಆದೇಶದ ಮೇರೆಗೆ ಒಂದು ಶಾಸನವನ್ನು ಹೊರಡಿಸಲಾಗಿದೆ. ಈ ಶಾಸನದ ವೈಶಿಷ್ಟ್ಯತೆ ಏನು ಅಂತ ಅಂದರೆ ಇದು 2 ಭಿನ್ನ ಭಾಷೆಗಳನ್ನು ಬಳಸಿ ಹೊರಡಿಸಲಾಗಿದೆ.
ಮೇಲಿನ ಭಾಗಕ್ಕೆ ಗ್ರೀಕ್ ಭಾಷೆಯನ್ನು, ಕೆಳಗಿನ ಭಾಗದಲ್ಲಿ ಅರಮಿಕ್ ಭಾಷೆಯನ್ನು ಬಳಸಿ ಶಾಸನವನ್ನು ಹೊರಡಿಸಲಾಗಿದೆ. ಅಶೋಕನು ಇಲ್ಲಿ ಬೌದ್ಧ ಧರ್ಮವನ್ನು ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯಿಂದ ಸ್ವೀಕಾರ ಮಾಡ್ತಾನೆ. ಅಲ್ಲದೆ ಇವರು 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾರೆ. ಅದು ಕಾಲ 250 BC, ಸ್ಥಳ ಪಾಟಲಿಪುತ್ರ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಮೊಗ್ಗಲಿಪುಟ್ಟ ಟಿಸ್ಸ ಎಂಬುವರು ವಹಿಸಿಕೊಳ್ತಾರೆ. ಈ ಸಭೆಯಲ್ಲಿಯೇ ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ ಎಂಬ 3 ಪೀಠಕಗಳನ್ನು ಒಗ್ಗೂಡಣೆ ಮಾಡುವಂಥದ್ದು. ಅಶೋಕನು 232 BCಯಲ್ಲಿ ತಮ್ಮ ಮರಣವನ್ನು ಒಪ್ತಾರೆ. ಅಶೋಕನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ಅನ್ನೋದು 2 ವಿಭಾಗವಾಗಿ ಹೋಗುತ್ತೆ. ಪೂರ್ವ ಭಾಗದಲ್ಲಿ ಅವರ ಮೊಮ್ಮಗನಾಗಿರ್ತಕ್ಕಂಥ ದಶರಥನವರು ಆಳ್ವಿಕೆಯನ್ನು ಮಾಡ್ತಾರೆ. ಪಶ್ಚಿಮ ಭಾಗದಲ್ಲಿ ಅವರ ಮಗನಾದ ಕುಶಾಲ ಎಂಬುವವರು ಆಳ್ವಿಕೆಯನ್ನು ಮಾಡುವಂಥದ್ದು. ದಶರಥನ ನಂತರ ಅವರ ಮಗನಾಗಿರ್ತಕ್ಕಂಥ ಸಂಪ್ರೀತಿ ಎಂಬುವವರು ಆಳ್ವಿಕೆಯನ್ನು ಮಾಡುವಂಥದ್ದು. ಇವರು ಜೈನ ಧರ್ಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತಾರೆ. ಅಲ್ಲದೆ ಈ ದಶರಥ, ಸಂಪ್ರೀತಿ, ಕುಣಾಲ ಎಂಬ ಅರಸರು ಕೌಟಿಲ್ಯನ ತತ್ವಗಳ ಆಧಾರದ ಮೇಲೆ ರಾಜ್ಯಭಾರ ಮಾಡಲಿಲ್ಲ. ಹೀಗಾಗಿ ಮೌರ್ಯ ಸಾಮ್ರಾಜ್ಯ ಅನ್ನೋದು ಬೇಗ ಅವನತಿಯನ್ನು ಪಡೆದುಕೊಳ್ಳುತ್ತೆ. ಮತ್ತು ಈ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಅಂದರೆ ಅದು ಬೃಹದ್ರಥ. ಇವರು ಪುಷ್ಯಮಿತ್ರ ಶುಂಗನಿಂದ ಹತರಾಗ್ತಾರೆ.